ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಖಣಿ. ಇದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟಂತಹ ರಾಮಲಿಂಗಾರೆಡ್ಡಿ ಅವರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನದ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೆರಡು ವರ್ಷಗಳ ಕಾಲ ಏನು ಸಿಎಂ ಆಗಿ ಮುಂದುವರಿಬೇಕಲ್ಲ, ಸೊ ಈಗಲಿಂದಲೇ ಅವರಿಗೆ ಕಗ್ಗಂಟುಗಳ ಸರಮಾಲೆ ಶುರುವಾಯಿತು ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ನೋಡಿ. 1973ರಿಂದ ಶುರುವಾದಂತಹ ಇವರ ರಾಜಕೀಯ ಜೀವನ ಇಲ್ಲಿವರೆಗೂ ಕೂಡ ಶಾಸಕನಾಗಿ ಸಚಿವರಾಗಿ ಇವರು ಮುಂದುವರಿತಾನೆ ಬಂದಿದ್ದಾರೆ. ಸೊ ಹೀಗಿದ್ರೂ ಸಹಿತ ಇವತ್ತು ಒಬ್ಬ ಸೀನಿಯರ್ ಲೀಡರ್ಗೆ ಅಗೌರವ ಆಯ್ತಾ? ಇವರಿಗೆ ಕೊಟ್ಟಂತಹ ಮಾತೇನು, ಇವತ್ತು ನಡ್ಕೊಂಡಿರುವಂತಹ ರೀತಿ ಏನು, ಯಾಕೆ ನನ್ನ ಮನಸ್ಸಿಗೆ ಅಸಮಾಧಾನ ಆಯಿತು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಈ ವಾಕ್ಯವನ್ನು ನೋಡಿದ್ದೇನಕ್ಕೆ ನೋಡಿ. ರಾಜೀನಾಮೆ ಕೊಟ್ಟಿದ್ದು ರಾಮಲಿಂಗಾರೆಡ್ಡಿ ಅವರು ಈಗ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನುವಂತಹ ಮಾತು, ಇನ್ನೊಂದು ಕಡೆಗೆ ತಮಿಳುನಾಡಿನತ್ತ ಅವರು ಹೋಗಿದ್ದಾರೆ ಅನ್ನುವಂತಹ ಇನ್ನೊಂದು ಮಾತು, ಇನ್ನೊಂದು ಕಡೆಗೆ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯಸಭೆ ಎಲೆಕ್ಷನ್ಗೆ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಸಹಿತ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಈಗ ಏನು ನೂತನವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರಲ್ಲ, ಅವರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ದಾರೆ. ಈ ನಡುವೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟು ಅಸಮಾಧಾನವನ್ನು ತೋರಿರುವಂಥದ್ದು, ಮತ್ತೆ ರಾಹುಲ್ ಗಾಂಧಿ ಅವರು ಬಂದರೂ ಸಹಿತ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಕಾಣಿಸ್ಕೊಳ್ಳದೆ ಇರುವಂತಹ ಈ ವಿಚಾರ, ಇದೆಲ್ಲವೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಏನೋ ನಡೀತಾ ಇದೆ, ಏನೋ ಆಗ್ತಾ ಇದೆ ಅನ್ನುವಂತಹ ಒಂದು ಸೂಚನೆ ಸಿಗ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ ಏನೇನೆಲ್ಲ ಆಗ್ತಾ ಇದೆ. ರಾಜೀನಾಮೆ ಕೊಟ್ಟಂತಹ ರಾಮಲಿಂಗಾರೆಡ್ಡಿ ಅವರು ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕಗ್ಗಂಟಾದ್ರ? ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿನ್ನೆ ರಾತ್ರಿ 10ರಿಂದ 10:30 ಸಮಯಕ್ಕೆ ಸಚಿವ ಸಂಪುಟದಲ್ಲಿ ಯಾರೆಲ್ಲ 13 ಜನ ಸಚಿವರಿದ್ದಾರಲ್ಲ, ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವರಿಗೆ ಯಾವ್ಯಾವ ಹುದ್ದೆಗಳು ಅಂತ ಹೇಳಿ ನೇಮಕವನ್ನ ಮಾಡಲಾಯಿತು. ಒಂದಷ್ಟು ಜನಗಳಿಗೆ ಸಮಾಧಾನ ಆಯಿತು, ಒಂದಷ್ಟು ಜನಗಳಿಗೆ ನನಗೆ ಇವ್ರು ಹೇಳಿದ್ದೇನು, ಇವ್ರು ಕೊಟ್ಟಿದ್ದೇನು, ಮತ್ತೆ ನಾವು ಹೀಗೆ ಮುಂದುವರಿಬೇಕಾ ಅನ್ನೋ ಒಂದು ಲೆಕ್ಕದಲ್ಲಿ ಒಂದಷ್ಟು ಜನ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಆ ಪೈಕಿ ರಾಮಲಿಂಗಾರೆಡ್ಡಿ ಅವರು ಕಳೆದ ಬಾರಿ ಅಂತಂದರೆ ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿದ್ದರು ಮತ್ತು ಮುಜರಾಯಿ ಇಲಾಖೆಯನ್ನು ಕೂಡ ಇವರ ಅಡಿಯಲ್ಲೇ ಇತ್ತು. ಆಗಲೂ ಸಹಿತ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯನ್ನು ಬೇಡ ಅಂತಲೂ ಕೂಡ ಅವರು ಪಟ್ಟು ಹಿಡಿದಿದ್ರು. ಆ ಸಮಯದಲ್ಲಿ ಇವರಿಗೆ ಕನ್ವಿನ್ಸ್ ಮಾಡಿದ್ರಂತೆ. ಮುಂದೆ 2.5 ವರ್ಷ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರು ನಾನು ಸಿಎಂ ಆಗ್ತೀನಿ, ಆಗ ನಿಮಗೆ ನಾನು ಬೆಂಗಳೂರು ನಗರಾಭಿವೃದ್ಧಿ ಈ ಒಂದು ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರಂತೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಜೊತೆಗೆ ಡಿ.ಕೆ. ಸುರೇಶ್ ಅವರು ಇವರಿಬ್ಬರು ಸಂಜೆ 4 ಗಂಟೆವರೆಗೂ ಸಹಿತ ಅವ್ರ ಮನೆಯಲ್ಲೇ ಇದ್ದು ಅವರಿಗೆ ಕನ್ವಿನ್ಸ್ ಮಾಡಿ ಬಂದಿದ್ರಂತೆ. ಸೊ ಹೀಗೆ ಅವರಿಗೆ ಭರವಸೆಯನ್ನು ಕೊಟ್ಟು ನಂಬಿಸಿ ಇವತ್ತು ಕತ್ತು ಕೊಯ್ದಿದ್ದೇನಕ್ಕೆ ಅಂತ ಹೇಳಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ಇವತ್ತು ಅವರ ಕುರಿತಾಗಿ ಮಾತನಾಡಿದ್ದಾರೆ, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡಿ, ಇವರಿಗೆ ಬೇಕಾಗಿರುವಂಥದ್ದು ಬೆಂಗಳೂರು ನಗರಾಭಿವೃದ್ಧಿ. ಬಿಕಾಸ್ ಏನಂತಂದ್ರೆ 1973ರಿಂದ ಇವರ ರಾಜಕೀಯ ಜೀವನ ಶುರುವಾಗುತ್ತೆ. ಅದರಲ್ಲಿ 9 ಬಾರಿ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, 1 ಬಾರಿ ಸೋಲನ್ನು ಉಂಟಿದ್ದಾರೆ, 8 ಬಾರಿ ಇವರು ಗೆದ್ದು ವಿಧಾನಸೌಧದ ಮೆಟ್ಟಿಲನ್ನು ಏರಿದ್ದಾರೆ. ಅದರಲ್ಲೂ ಕೂಡ ಹಲವು ಬಾರಿ ಸಚಿವರು ಕೂಡ ಆಗಿದ್ದಾರೆ. ಸೊ ಹೀಗಿರುವಂತಹ ಸೀನಿಯರ್ ಲೀಡರ್ಗೆ ಅವಮಾನ ಮಾಡಿದ್ದಾದ್ರೂ ಏನಕ್ಕೆ? ರಾಮಲಿಂಗಾರೆಡ್ಡಿ ಅವರ ರಾಜಕೀಯ ಜೀವನಕ್ಕೂ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರ ಒಂದು ರಾಜಕೀಯ ಜೀವನಕ್ಕಿಂತ ಸೀನಿಯರ್ ಇದ್ದಾರೆ. ಸೊ ನನ್ನ ವರ್ಚಸ್ಸಿಗೆ ಮತ್ತೆ ನನ್ನ ಒಂದು ಅನುಭವಕ್ಕೆ ಇವರು ನನಗೆ ಗೌರವ ಕೊಡಲಿಲ್ಲ, ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ವಾದ ಆಗಿದೆ. ಸೊ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ಹಳ್ಳಿಗಾಡಲ್ಲಿ ಹೋಗೋಕ್ಕಾಗಂಗಿಲ್ಲ. ಅಂದರೆ ಈಗ ಬಂದಿರುವಂಥ ಪಟ್ಟಿಯಲ್ಲಿ ಅಂತಂದರೆ ಈಗೇನು 13 ಜನ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರಲ್ಲ, ಅವರಿಗೆ ನೇಮಕ ಆದಂಥ ಹುದ್ದೆಗಳಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲವನ್ನು ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಕೊಟ್ಟಿದ್ದಾರಲ್ಲ, ಸೊ ಇದರ ನನಗೆ ಹಿಂದೂ ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಅಂದರೆ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಬೇಕು, ತಿಳ್ಕೋಬೇಕು, ಮತ್ತು ಎಲ್ಲ ಕಡೆ ನಾನು ಓಡಾಡಬೇಕು ಅಂತಂದರೆ ಅಷ್ಟು ದೇಹದಲ್ಲಿ ಶಕ್ತಿ ಇಲ್ಲ. ಆಲ್ಮೋಸ್ಟ್ ವಯಸ್ಸಾಗಿದೆ ರಾಮಲಿಂಗಾರೆಡ್ಡಿ ಸರ್ಗೆ. ಸೊ ಹೀಗಿರುವಾಗ ನಾನು ಬೆಂಗಳೂರಲ್ಲೇ ಅತಿ ಹೆಚ್ಚಿನದಾಗಿ ರಾಜಕೀಯ ಜೀವನವನ್ನು ನೋಡಿದ್ದು, ಬೆಂಗಳೂರನ್ನು ತುಂಬ ಚೆನ್ನಾಗಿ ನಾನು ನೋಡಿದ್ದೀನಿ. ಅದರಲ್ಲೂ ನನ್ನ ರಾಜಕೀಯ ಜೀವನ ಇರೋದು ಆಲ್ಮೋಸ್ಟ್ ಅನ್ನೋದಕ್ಕಿಂತ ಇವರ ರಾಜಕೀಯ ಜೀವನ ಇರೋದೇ ಬೆಂಗಳೂರಿನಲ್ಲಿ. ಜಯನಗರ BTMನಿಂದ
ಸತತ 8 ಬಾರಿ ಇವರು ಎಲೆಕ್ಟ್ ಆಗಿ ವಿಧಾನಸೌಧದ ಮೆಟ್ಟಿಲನ್ನು ಏರಿರುವಂತಹ ಹಿರಿಯ ಶಾಸಕ, ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ಅವರು. ಸೊ ಹೀಗಿರುವಾಗ ಇವರಿಗೆ ಜಲಸಂಪನ್ಮೂಲ ಅಂತ ಕೊಟ್ಟರೆ ನೋಡಿ, ಜಲಸಂಪನ್ಮೂಲ ಖಾತೆಯಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳಿದೆ. ಸೊ ಅದರ ಬಗ್ಗೆ, ಕಾನೂನುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವ ಯೋಜನೆ ಏನಿದೆ, ಅದಕ್ಕೆ ಅನುದಾನ ಬಂತಾ ಇಲ್ವಾ, ಯಾವುದೆಲ್ಲ ಹಾಗೆ ನಿಂತ್ಕೊಂಡಿದೆ, ಸ್ಥಗಿತ ಆಗಿರೋದೆಷ್ಟು ಮತ್ತು ಯಾವುದೆಲ್ಲ ಕೆಲಸ ನಡೀತಾ ಇರೋದೆಷ್ಟು, ಎಲ್ಲದರ ಬಗ್ಗೆ ಕೂಡ ತುಂಬ ತಿಳ್ಕೋಬೇಕು. ಸ್ವಲ್ಪ ದಿನ ಆದ ನಂತರ ಕಾವೇರಿಯ ಜಲ ಹೋರಾಟ ಶುರುವಾಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಸಹಿತ ಅನೇಕ ಜಲ ವಿವಾದಗಳಿವೆ. ಸೊ ಇದೆಲ್ಲದರ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ 2 ವರ್ಷ ಸಾಕಾಗಂಗಿಲ್ಲ ರಾಮಲಿಂಗಾರೆಡ್ಡಿ ಅವರಿಗೆ. ಸೊ ಹೀಗಾಗಿ ನನಗೆ ಅರ್ಧ ಸ್ಟಡಿ ಮಾಡಲಿಕ್ಕೆ ಟೈಮ್ ಹೋಗ್ಬಿಡುತ್ತೆ. 2 ವರ್ಷದಲ್ಲಿ ಕೆಲಸ ಏನು ಮಾಡಲಿಕ್ಕಾಗತ್ತೆ? ಅದಕ್ಕಿಂತ ನನಗೆ ಯಾವುದ್ರ ಬಗ್ಗೆ, ಯಾವುದರಲ್ಲಿ ನಾನು ನಿಪುಣನಾಗಿದ್ದೀನಲ್ಲ, ನನಗೆ ಅದರಲ್ಲಿ ಕೊಡಿ, ನಾನು ತುಂಬ ಚೆನ್ನಾಗಿ ಲೆವೆಲ್ ಬೆಸ್ಟಾಗಿ ಕೆಲಸ ಮಾಡ್ತೀನಿ ಅನ್ನೋದು ರಾಮಲಿಂಗಾರೆಡ್ಡಿ ಅವರ ವಾದ. ಸೊ ಹಾಗಾಗಿ ನೋಡಿ, ಜಯನಗರ BTM ಆ ಒಂದು ಕ್ಷೇತ್ರದಿಂದ ಗೆದ್ದು ಹಲವು ಬಾರಿ ಶಾಸಕನಾಗಿರುವಂತಹ ಹಿರಿಯ ಲೀಡರ್, ಸೊ ಒಬ್ಬ ವರ್ಚಸ್ಸಿರುವಂತಹ ಲೀಡರ್ ರಾಮಲಿಂಗಾರೆಡ್ಡಿ. ಮುಂದೆ ಬರುವಂತಹ ಎಲೆಕ್ಷನ್ ಅಲ್ಲೂ ಸಹಿತ ರಾಮಲಿಂಗಾರೆಡ್ಡಿ ಅವರ ವರ್ಚಸ್ಸಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬೇಕು ಅನ್ನುವಂತಹ ಬೇಡಿಕೆ ಕೂಡ ಹೆಚ್ಚಾಗಿದೆ. ಸೊ ಹೀಗಿರುವಾಗ ಇವರ ರಾಜೀನಾಮೆ ಏನಿದೆಯಲ್ಲ, ಇದು DK ಶಿವಕುಮಾರ್ ಅವ್ರಿಗೆ ಕಗ್ಗಂಟಾಗಿದೆ. ಅಂದರೆ ನೋಡಿ, ಇವರು ಅಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿನ ಅವ್ರು ಇಟ್ಕೊಂಡಿದ್ರು. ಸೊ ನಾನು CM ಆದ ನಂತರ ರಾಮಲಿಂಗಾರೆಡ್ಡಿ ಅವರೇ, ನಾನು ನಿಮಗೆ ಕೊಡ್ತೀನಿ ಬೆಂಗಳೂರು ನಗರಾಭಿವೃದ್ಧಿನ, ನೀವು ನಿಭಾಯಿಸುವಂತ್ರಿ ಅಂತ ಮಾತು ಕೊಟ್ಟಿದ್ರು. ಅದರಂತೆ ನಡ್ಕೊಂಡಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಈಗ ಅಸಮಾಧಾನವನ್ನು ಹೊರಗಾಕಿ ರಾಜೀನಾಮೆಯನ್ನು ಕೊಟ್ಟು ಅವರು ಹೊರಗೆ ಬಂದಿದ್ದಾರೆ. ಇದಕ್ಕೆ DK ಶಿವಕುಮಾರ್ ಅವ್ರಿಗೆ ಸಮಾಧಾನ ಮಾಡ್ತೀನಿ, ಅವ್ರಿಗೆ ಹಳ್ಳಿಗೆಲ್ಲ ಹೋಗಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅದರ ಬಗ್ಗೆ ನೋಡೋಕ್ಕೆ, ಮತ್ತು ಅವ್ರಿಗೆ ಅದರ ಬಗ್ಗೆ ಕೆಲಸನ ಚುರುಕಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡಿ ನೋಡಿ, ಅವ್ರು ನಮ್ಮ ಕೊಲಿಗ್, ಅವರು ನಮ್ಮ ಸಂಪುಟದಲ್ಲಿದ್ದಾರೆ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ಬೇಕು ನನಗೆ ಗೊತ್ತು ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ. ಕನ್ವಿನ್ಸ್ ಆಗ್ತಾರೆ ಇಲ್ವಾ ಅನ್ನೋದನ್ನು ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ನಾವು ಮುಂದಿನ ಅವರ ನಡೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇನ್ನು ನಂತರ ಈಗ ಸದ್ಯಕ್ಕೆ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಅಂದರೆ ಬೆಳಗ್ಗೆ ಅವರೇ ಕೇಂದ್ರ ಬಿಂದು ಆಗ್ಬಿಟ್ಟಿದ್ರು. ಸದ್ಯಕ್ಕೆ ಈಗ ತಮಿಳುನಾಡಿನತ್ತ ಹೋಗಿದ್ದಾರೆ ಅಂತ ಮಾತು. ಅಲ್ಲೇನಕ್ಕೆ ಹೋಗಿದ್ದಾರೆ, ಏನು ಕತೆ, ಕಾದು ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ ನೋಡಿ, ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯ ಒಂದು ಎಲೆಕ್ಷನ್ಗೆ ಅವರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಜೊತೆಯಾಗಿ ಬಂದಿದ್ದಾರೆ. ಇನ್ನೊಂದು ಕಡೆಗೆ ನೂತನವಾಗಿ ಈಗ DK ಶಿವಕುಮಾರ್ ಅವರು CM ಆಗಿದ್ದಾರಲ್ಲ, ಒಂದಷ್ಟು ಸಂಪುಟದಲ್ಲಾಗಿರ್ಬೋದು ಮತ್ತು ನೂತನ CMಗೆ ಆಗಿರ್ಬೋದು ಒಂದಷ್ಟು ಕಿವಿ ಮಾತುಗಳನ್ನು ಹೇಳೋದಾಗಿರ್ಬೋದು ಅಥವಾ ಶುಭಾಶಯಗಳನ್ನು ಹೇಳೋದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈಗ ರಾಜ್ಯಕ್ಕೆ ಬಂದಿದ್ದಾರೆ. ಈ ಸಮಯದಲ್ಲಿ ರಾಮಲಿಂಗಾರೆಡ್ಡಿ ಅವರ ಈ ಒಂದು ವಿಚಾರ ಏನಿದೆಯಲ್ಲ, ಸದ್ಯಕ್ಕೀಗ ರಾಜಕಾರಣದಲ್ಲಿ ಕೇಂದ್ರ ಬಿಂದುವಾಗಿದೆ. ಏನಾಗುತ್ತೆ ಅನ್ನೋದನ್ನ, ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಈಗ ರಾಮಲಿಂಗಾರೆಡ್ಡಿ ಅವ್ರಿಗೆ ಅಷ್ಟೇ ಅಸಮಾಧಾನನ? ನೋ. ನೋಡಿ, ಹಲವು ಸಚಿವ ಸಂಪುಟದಲ್ಲಿರುವಂಥ ಸಚಿವರಿಗೆ ಅಸಮಾಧಾನ ಇದೆಯಂತೆ. ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಅವ್ರು ಹೇಳ್ತಿದ್ದಾರೆ, ನನಗೆ ಸಮಾಧಾನನೂ ಇಲ್ಲ, ಅಸಮಾಧಾನನೂ ಇಲ್ಲ. ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾತಾಡ್ತಾರೆ. ಒಟ್ಟಿನಲ್ಲಿ ಯಾರಿಗೂ ಕೂಡ ಸಮಾಧಾನ ಇಲ್ಲ ಅನ್ನೋ ರೀತಿಯಾಗಿ ಇದ್ದಾರೆ. ಇನ್ನೊಂದು ಕಡೆಗೆ KH ಮುನಿಯಪ್ಪ ಅವರು ಕಳೆದ ಬಾರಿ ಇವ್ರಿಗೆ ಆಹಾರ ಖಾತೆಯನ್ನು ಕೊಟ್ಟಿದ್ರು, ಅವಾಗಲೂ ಕೂಡ ಕನ್ವಿನ್ಸ್ ಮಾಡೇ ಕೊಟ್ಟಿದ್ರು. ಸೊ ಈಗಲೂ ಕೂಡ ಇವಾಗ ಕೊಟ್ಟಿರುವಂತಹ ಒಂದು ಹುದ್ದೆ ಅವ್ರಿಗೆ ಇಷ್ಟ ಇಲ್ಲ ಅಂತೆ. ಸೊ ಅದ್ರ ಬಗ್ಗೆ ಅವರು ಕೂಡ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಇನ್ನು ಜಮೀರ್ ಅಹಮದ್ ಅವರ ಕುರಿತಾಗಿ ಒಂದು ಕಡೆ ಹೋರಾಟನೇ ನಡೀತಾ ಇದೆ. ಅಂತಂದರೆ ಅವರು ಮೊದಲ ಸಂಪುಟ ಈ ಒಂದು ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ಬೋದಾಗಿತ್ತು 13 ಜನ ಲಿಸ್ಟಲ್ಲಿ. ಅದನ್ನು ಬಿಟ್ಟು, ಅವರನ್ನು ಕೈ ಬಿಟ್ಟು ಬೇರೆಯವರೆಲ್ಲರನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಸಚಿವ ಸ್ಥಾನದಕ್ಕೆ ಅವ್ರನ್ನ ಕೊಡ್ತಾರೋ ಇಲ್ವೋ ಅನ್ನೋದು ಕೂಡ ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಒಂದು ಭಯ ಶುರುವಾಗಿದೆ. ಸೊ ಹಾಗಾಗಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ, ಕಾಂಗ್ರೆಸ್ಗೆ ಬಿಸಿ ತಾಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಾದ್ ನೋಡೋಣ ಏನಾಗಬಹುದು. ಜಮೀರ್ ಅಹಮದ್ ಅವರು ಸಹಿತ DK ಶಿವಕುಮಾರ್ ಅವ್ರಿಗೆ ಗುಮ್ತಾರ, ಏನಾಗುತ್ತೆ ಕಾದ್ ನೋಡಬೇಕಾಗತ್ತೆ. ಸದ್ಯಕ್ಕೀಗ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಎನ್ಕ್ಯಾಶ್ ಮಾಡ್ಕೊತಾ ಇರುವಂತಹ ವಿರೋಧ ಪಕ್ಷದ ನಾಯಕರು, ಅದರಲ್ಲೂ R ಅಶೋಕ್ ಅವರು ಹೇಳ್ತಾ ಇದ್ದಾರೆ, ನೋಡಿ ಈಗ ಯಾರಿಗೂ ಕೂಡ ಸಮಾಧಾನ ಇಲ್ಲ ಕಣ್ರಿ, ಇವರ ಸಂಪುಟಕ್ಕೆ ಸೇರ್ಪಡೆ ಆಗಿರೋದಾಗಿರಲಿ ಮತ್ತು ಇನ್ನೊಂದು ಕಡೆ ಇವ್ರು ಕೊಟ್ಟಂಥ ಹುದ್ದೆ ಆಗಿರಲಿ, ಯಾರಿಗೂ ಕೂಡ ಸಮಾಧಾನ ಇಲ್ಲ. ನೋಡ್ತಾ ಇರಿ ನೀವು ಮುಂದೆ ಇನ್ನೂ ಏನೇನಾಗುತ್ತೆ, ಅಲ್ಲೋಲ ಕಲ್ಲೋಲನೇ ಆಗ್ಬಿಡುತ್ತೆ ಕಾಂಗ್ರೆಸ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ R ಅಶೋಕ್ ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯತ್ನಾಳ್ ಅವರು ಇನ್ನೂ ಇದೇ ಮಾರಿ ಹಬ್ಬ ಅನ್ನೋ ರೀತಿಯಾಗಿ ಅವರು ಹೇಳ್ತಿದ್ದಾರೆ. ಕಾದ್ ನೋಡೋಣ ಏನಾಗಬಹುದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ರಾಮಲಿಂಗಾರೆಡ್ಡಿ ಅವರಿಗೆ ನಿಜಕ್ಕೂ ಅವರಿಗೆ ಅವಮಾನ ಆಯ್ತಾ? ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.